ಗವಿಸಿದ್ದೇಶನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ, ಭೋಗಾಪುರೇಶನ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಏಕೆ ಸೇರ್ತದನು? ಅವ್ರದ್ದು ದೊಡ್ಡ ಜಾತ್ರೆ ಐತೆ ಪಾಪ. ಈಗ ಓದ್ತಾರವ್ರು, ಆಮೇಲೆ 3 ದಿವಸ ಆದಮೇಲೆ ಕೇಳೋರ ಯಾರು ಅವ್ರದ್ದು? ನಾವು ವಾಸಿಸುವ ಈ ವಿಶ್ವದಲ್ಲಿ 2 ಸಂಗತಿಗಳನ್ನು ನಾವು ಗಮನಿಸಬೇಕು. ಯಾವ 2 ಸಂಗತಿಗಳನ್ನು ಗಮನಿಸುವುದು ಅಂದ್ರೆ, ಇಲ್ಲಿ ನಾವು ವಾಸಿಸುವ ಈ ಪ್ರಪಂಚ 2 ವಿಧವಾಗಿದೆ. ಒಂದು ಜಡ ಪ್ರಪಂಚ, ಇನ್ನೊಂದು ಜೀವ ಪ್ರಪಂಚ. ಒಂದು ಜಡ ಪ್ರಪಂಚ, ಇನ್ನೊಂದು ಜೀವ ಪ್ರಪಂಚ. ಜಡ ಪ್ರಪಂಚ ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಳಕು, ಪಂಚ ಮಹಾಭೂತಗಳು ಅಂತ ನಾವೇನು ಕರಿತೀವಿ. ಮಣ್ಣು, ನೀರ, ಗಾಳಿ, ಬೆಳಕ, ಬೈಲ ಇದೇನಿದೆ, ಇದು ಜಡ ಪ್ರಪಂಚ. ಇದು ಜೀವ ಪ್ರಪಂಚ ಅಂದ್ರೆ ಮನುಷ್ಯನಾದಿಯಾಗಿ ಸಕಲ ಪಶು ಪಕ್ಷಿ ಪ್ರಾಣಿಗಳದಾವಲ್ಲ, ಇದು ಜೀವ ಪ್ರಪಂಚ. ಒಂದು ಜಡ ಪ್ರಪಂಚ ಇದೆ, ಇನ್ನೊಂದು ಜೀವ ಪ್ರಪಂಚ ಇದೆ. ಈ ಜಡ ಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡರನ್ನು ಕೂಡಿಸಿದಾತ ದೇವರು. ಈ ಜಡ ಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡನ್ನು ಕೂಡಿಸಿದಾತ ದೇವರು. ದೇವನ ಇಚ್ಛೆ ಏನು ಅಂದ್ರೆ, ಜೀವ ಪ್ರಪಂಚ ಏನಿದೆ, ಸಾಕದು ರೀಸೌಂಡ್ ಆಗ್ತಾಯಿತ್ತು, ಎಕೋ ಮಾಡಬೇಡ ಸಾಕು. ಜೀವ ಪ್ರಪಂಚ, ದೇವನ ಇಚ್ಛೆ ಏನು ಅಂದ್ರೆ, ಈ ಮಣ್ಣ, ನೀರ, ಗಾಳಿ, ಬೆಳಕ, ಬೈಲ ಇದೇನು ಜಡ ಪ್ರಪಂಚ ಇದೆಯಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಈ ಜಗತ್ತಿನಲ್ಲಿವೆಯಲ್ಲ, ಇವೆಲ್ಲವುಗಳನ್ನು ಅನುಭವಿಸುವ ಈ ಜೀವ ಈ ಜಗತ್ತನ್ನು ಅನುಭವಿಸಿ ಸಂತೋಷವಾಗಿರಬೇಕನ್ನೋದು ದೇವನ ಇಚ್ಛೆ. ದೇವನ ಇಚ್ಛೆ ಏನು ಅಂದ್ರೆ, ಜಗತ್ತ ಕೆಟ್ಟಿರಬಾರದು, ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು. ಇದು ದೇವನ ಇಚ್ಛೆ. ಇದು ನಾವು ಈ ಜಗತ್ತನ್ನು ಹೆಂಗೆ ಅನುಭವಿಸ್ಬೇಕು ಅಂದ್ರೆ, ನಾವು ಈ ಜಗತ್ತನ್ನು ಅನುಭವಿಸಿದರೆ ಈ ಜಗತ್ತು ಕೆಟ್ಟಿರಬಾರದು, ಹಂಗೆ ಈ ಜಗತ್ತನ್ನು ಅನುಭವಿಸಬೇಕು. ನಮ್ಮ ಅನುಭವ ಹೆಂಗಿರಬೇಕು ಅಂದ್ರೆ, ನಮ್ಮ ಅನುಭವದಿಂದ ಈ ಜಗತ್ತು ಕೆಟ್ಟಿರಬಾರದು, ಹಂಗೆ ಈ ಜಗತ್ತನ್ನು ಅನುಭವಿಸಿ ನಾವು ಸಂತೋಷವಾಗಿರಬೇಕು. ನಮ್ಮ ಸಂತೋಷಕ್ಕಾಗಿ ಜಗತ್ತನ್ನು ಕೆಡಿಸಬಾರದು ಮನುಷ್ಯ. ನಾವೂ ಸಂತೋಷವಾಗಿರಬೇಕು, ಜಗತ್ತೂ ಕೆಟ್ಟಿರಬಾರದು, ಹಂಗೆ ಇಲ್ಲಿ ಬದುಕಬೇಕು. ಇದು ದೇವನ ಇಚ್ಛೆ. ಇದು ಜಗತ್ತು ಕೆಟ್ಟಿರಬಾರದು, ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು. ಜಗತ್ತು ಕೆಡಬಾರದು, ಜೀವಿಗಳು ಸಂತೋಷವಾಗಿರಬೇಕನ್ನುವುದು ದೇವನ ಇಚ್ಛೆ. ಇದು ನೀವು ನಿಸರ್ಗವನ್ನು ಒಂದು ಕ್ಷಣ ಹಿಂಗೆ ನೋಡ್ರಿ. ನಿಸರ್ಗ ಹೆಂಗೆ ಬದುಕ್ತೈತಿ, ಮನುಷ್ಯ ಹೆಂಗೆ ಬದುಕ್ತಾನೆ. ಮನುಷ್ಯ ಏನ ಮಾಡಲಿ, ಈ ಜಗತ್ತನ್ನು ತಾನು ಅನುಭವಿಸುವಾಗ ಮನುಷ್ಯ ಈ ಜಗತ್ತನ್ನು ಕೆಡಿಸಿ ಬದುಕ್ತಾನಾತ. ಆದರೆ ನಿಸರ್ಗ ಹಂಗೆ ಬದುಕೋದಲ್ಲ, ಅದು ಕೆಟ್ಟದ್ದನ್ನು ಸರಿ ಮಾಡ್ತೈತಿ. ಈಗ ನೀವು ಮನ್ಯಾಗ ಆಕಳ ಸಾಕಿರಿ,
ನೀವು ಮನೆಯಲ್ಲಿ ಸಾಕಿದ ಆಕಳಿಗೆ ನೀವೇನು ಅಮೃತ ಹಾಕಿರೇನು? ಅದಕ್ಕೇನು ಹಾಕಿರಿ ನೀವು? ಬೆಳಿಗ್ಗೆ ಎದ್ದು ಕೂಡಲೇ ನೀವು ಉಂಡು ಮುಸುರಿ ನೀರು ಹಾಕಿರಿಲ್ಲ ಅದಕ್ಕೆ. ನೀವು ತೊಳ್ಕೊಂಡು ಎಂಜಲು ನೀರು, ಮುಸುರಿ ನೀರು ನಿಮ್ಮ ಮನೆಯೊಳಗೆ ಸಾಕಿದ ಆಕಳಿಗೆ ನೀವು ಹಾಕಿರಿ. ಆಕಳು ಏನಂತೈತಿ ಅಂದ್ರೆ, ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ನೀನುಂಡು ಮುಸುರಿ ನೀರು ಹಾಕಿರ್ಬೋದು, ಆದರೆ ನಾನು ನಿನಗೇನು ಕೊಡ್ತೀನಿ ಅಂದರೆ ನೀನು ಪೂಜಿಸುವ ದೇವರಿಗೆ ಅಭಿಷೇಕ ಮಾಡಬೇಕಂತ ಹಾಲು ಕೊಡ್ತೀನಿ ಅಂತೈತ. ಮತ್ತು ಅಕಸ್ಮಾತ್ ತಾನು ಚಲೋ ಹಾಲು ಕುಡ್ದು ಅದು ಮುಸುರಿ ನೀರು ನಮಗೆ ಕೊಟ್ಟಿದ್ರೆ ನಾವೇನಾರ ಆಕಳ ಕಟ್ತಿದ್ವೇನು? ಆಕಳಿಗೇನಾರ ದೇವ್ರಂತ ಪೂಜೆ ಮಾಡ್ತಿದ್ವೇನು? ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕೈತಲ್ಲ. ಕೆಟ್ಟದ್ದು ತಗೊಂಡೈತಿ, ಮುಸುರಿ ನೀರು ಕುಡ್ದೈತಿ, ಹಾಲು ಕೊಟ್ಟೈತಿ. ವಾಟ್ ಎ ಬ್ಯೂಟಿಫುಲ್ ಮೆಕ್ಯಾನಿಸಮ್. ಏನು ದೇವ್ರು ಅದರೊಳಗೆ ಎಂಥ ಟೆಕ್ನಾಲಜಿ ಇಟ್ಟಿರಬೇಡ. ಪ್ರಾಣಿ ಆಕಳೊಳಗೆ ಎಂಥ ಟೆಕ್ನಾಲಜಿ ಇಟ್ಟಾನ, ಹುಲ್ಲು ತಿಂದು ಹಾಲು ಮಾಡುವಂಥ ಟೆಕ್ನಾಲಜಿ ಇಟ್ಟಾನ. ಇವ ಹಾಲು ಕುಡ್ದವ ಏನು ಕೊಟ್ಟಾನ? ಜಗತ್ತಿಗೆ ವಿಷ ಕೊಟ್ಟಾನ. ಇವ ಟೆಕ್ನಾಲಜಿ ಕೆಡಿಸ್ಕೊಂಡನ ಅಷ್ಟೇ. ಇದು ಹುಲ್ಲು ತಿಂದ ಆಕಳ ಹಾಲು ಕೊಡ್ತೈತಿ, ಹಾಲು ಕುಡ್ದ ಮನುಷ್ಯ ಬರೇ ವಿಷ ಹಂಚಾನ ಜಗತ್ತಿಗೆ. ನಿಸರ್ಗ ಹೆಂಗೆ ಬದುಕ್ತೈತಿ? ಈಗೊಂದು ತೆಂಗಿನ ಗಿಡ ಐತಿ, ಸುಮ್ಮನೆ ನೀವು ಸ್ನಾನ ಮಾಡೋ ನೀರು ಅದ್ರಾಗ ಬಚ್ಚಲ್ದಾಗ ಹಚ್ಚಿದ್ದದು ನೀರು, ನೀವೇನು ಒಯ್ದು ಹಾಕಿಲ್ಲ ದಿವಸ. ನಾವು ಸ್ನಾನ ಮಾಡುವ ನೀರಿನೊಳಗೆ ಬೆಳೆದ ತೆಂಗಿನ ಗಿಡ ಅದು. ತೆಂಗಿನ ಗಿಡಕ್ಕೆ ನಾವೇನು ಕೊಟ್ಟಿವಿ? ರಾಡಿ ನೀರು. ಅದಕ್ಕೆ ರಾಡಿ ನೀರು ನಾವು ಕೊಟ್ಟಿವಿ, ತೆಂಗಿನ ಗಿಡ ನಮಗೆ ಕೊಟ್ಟಿದ್ದು ಎಳಿನೀರ, ತಿಳಿ ನೀರ. ಇದು ನಿಸರ್ಗದ ಧರ್ಮ ಎಷ್ಟು ಅದ್ಭುತ ಐತೆಲ್ಲ ಇದು ಹೇಳಿ. ಅಂದ್ರೆ ನಿಸರ್ಗದೊಳಗೆ ಏನೈತಿ ಅಂದ್ರೆ, ಅದು ಕೆಟ್ಟದ್ದು ತಗೊಂಡು ಚಲೋದು ಕೊಡ್ತೈತಿ. ಆದರೆ ಭೂಮಿ ಮೇಲೆ ಚಲೋದು ತಗೊಂಡು ಕೆಟ್ಟದ್ದು ಕೊಟ್ಟವಂದ್ರೆ ಮನುಷ್ಯ ಒಬ್ಬನು. ನಿಸರ್ಗವನ್ನು ನೋಡಿ ಕಲಿಬೇಕಲ್ಲ. ನಿಸರ್ಗದ ಧರ್ಮ ಎಷ್ಟು ಅದ್ಭುತ. ಅದಕ್ಕೆ ನಿಸರ್ಗವನ್ನು ನೋಡಿ ಬದುಕಬೇಕು ಮನುಷ್ಯ. ಏನು ಬದುಕುವುದು ಅಂದ್ರೆ, ಈ ಜಗತ್ತಿನಲ್ಲಿ ಯಾವುದನ್ನು ಕೆಡಿಸಿ ಬದುಕಬಾರದು. ದೇವರು ಏನು ಮಣ್ಣು ಕೊಟ್ಟಾನ, ಮಣ್ಣು ಕೆಡಿಸಬಾರದು. ನೀರು ಕೊಟ್ಟಾನ, ನೀರು ಕೆಡಿಸಬಾರದು. ಗಾಳಿ ಕೊಟ್ಟಾನ, ಗಾಳಿ ಕೆಡಿಸಬಾರದು. ಬೆಳಕ, ಈ ಬೈಲ, ಈ ಜಗತ್ತನ್ನು ಕೆಡಿಸಲಾರ್ದಂಗೆ ಬದುಕಬೇಕು. ಭಾಳ ಮಂದಿ ಕೇಳುವುದಿಲ್ಲ, ಭಾಳ ಮಂದಿ ಕೇಳ್ತಿರ್ತಾರೆ. ಏನಂತಿರ್ತಾರೆ ಅಂದ್ರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಹೇಳ್ರಿ ಸ್ವಲ್ಪ ಅಂತ ಇರ್ತಾರೆ. ಜೀವನದ ಉದ್ದೇಶ ಏನು ಹೇಳ್ರಿ? ಜೀವನದ ಉದ್ದೇಶ ಏನು? ಬಹಳ ಶಾಸ್ತ್ರ, ಪುರಾಣ, ವೇದ, ಆಗಮ, ವಚನ ನೀವೇನ ಓದ್ರಿ, ಭಾಳ ಸರಳವಾಗಿ ಇಡೀ ಮನುಷ್ಯನ ಜೀವನದ ಉದ್ದೇಶ ಒಂದೇ ಒಂದು ಲೈನ್ನೊಳಗೆ ನೀವು ಅದನ್ನು ಸಮರೈಸ್ ಮಾಡಬೇಕಂದ್ರೆ, ಅದನ್ನು ಒಂದೇ ಸಾಲಿನಲ್ಲಿ ಹೇಳ್ರಿ. ಜೀವನದ ಉದ್ದೇಶ ಏನು ಅಂದ್ರೆ, ಜೀವನದ ಉದ್ದೇಶ ಏನೂ ಅಲ್ಲ. ದೇವ್ರು ಏನು ಈ ಜಗತ್ತು ಕೊಟ್ಟಾನಲ್ಲ, ಅವ ಎಲ್ಲ ಚಲೋದ ಇಟ್ಟಾನಿಲ್ಲಿ. ನೀರು ಚಲೋ ಐತಿ, ಗಾಳಿ ಕೆಟ್ಟಿಲ್ಲ, ನೀರು ಕೆಟ್ಟಿಲ್ಲ, ಬೆಳಕು ಕೆಟ್ಟಿಲ್ಲ, ಬಯಲು ಕೆಟ್ಟಿಲ್ಲ, ಭೂಮಿ ಕೆಟ್ಟಿಲ್ಲ, ಏನೂ ಕೆಟ್ಟಿಲ್ಲ ಈ ಜಗತ್ತಿನೊಳಗೆ. ಜೀವನದ ನಿಜವಾದ ಉದ್ದೇಶ ಏನು ಅಂದ್ರೆ, ದೇವ್ರೇನು ಈ ಸುಂದರವಾದ ಜಗತ್ತನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ನೀವು ಬದುಕಿದೆ ಅಂದ್ರೆ ಅದೇ ನಿಜವಾದ ಜೀವನದ ಉದ್ದೇಶ. ಇದಕ್ಕಿಂತ ದೊಡ್ಡ ಉದ್ದೇಶ ಏನೂ ಇಲ್ಲ ಜಗತ್ತಿನಲ್ಲಿ. ದೇವ್ರು ಏನು ಈ ಜಗತ್ತು ಕೊಟ್ಟಾನ, ಇದನ್ನು ಕೆಡಿಸದಂಗೆ ಮನುಷ್ಯ ಬದುಕಬೇಕಷ್ಟೆ. ಸುಂದರವಾದ ಈ ಜಗತ್ತು ಕೊಟ್ಟಾನ, ಇದನ್ನು ಕೆಡಿಸಬೇಡ ಮನುಷ್ಯನೇ. ಎಷ್ಟು ಅದ್ಭುತ ಜಗತ್ತಿದೆಯಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ಜೀವನವನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ದೇಹ ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಒಳ್ಳೆಯ ಮನಸ್ಸು ಕೊಟ್ಟಾನ, ಒಳ್ಳೆಯ ಬುದ್ಧಿ ಕೊಟ್ಟಾನ, ಇದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ. ಏನು ಚಲೋ ಕೈ ಅದಾವಂತ ತಿಳ್ಕೊಂಡು ಊರಾಗ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ. ನಾ ಭಾಳ ಶಕ್ತಿವಂತದೀನಿ, ಪೈಲ್ವಾನ್ ಅದೀನಿ, ನಾವು 8 ಮಂದಿ ಅಣ್ಣತಮ್ಮಗಳು ಕೂಡಿದ ಮನೆ, ನಮಗ್ಯಾರು ಈ ಊರಾಗ ಸಮ ಅಂತ ಊರನ್ನ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ ಅಂತ. ದೇವ್ರೇನು 2 ಕೈ ಕೊಟ್ಟಾನಲ್ಲ, ನೀವು ನೋಡಿ ಭಾಳ ಶಕ್ತಿವಂತದಾನಂದ್ರೆ 8 ಮಂದಿಗೆ ಹೊಡಿಬೋದು ನೀನು ಅಷ್ಟು. ಭಾಳ ದೇವ್ರು ನಿನ್ನ ರಟ್ಟಿಯೊಳಗೆ ಶಕ್ತಿ ಕೊಟ್ಟಾನ ಅಂದ್ರೆ 8 ಮಂದಿಗೆ ಹೊಡೆದು ಮುಟ್ಟಬಹುದು. ಆದರೆ ಈ ತೋಳುಗಳ ಸಾಮರ್ಥ್ಯ ಇಷ್ಟೇ ಅಲ್ಲ.
ನೀನು ಭಾಳ ಶಕ್ತಿವಂತದಿ ಅಂತ ತಿಳ್ಕೊಂಡು ಹೊಡೆದ್ರೆ 8 ಮಂದಿಗೆ ಮುಟ್ಕೊಂತಿ, ವೇದಿಕೆ ಮೇಲೆ ಬಂದು ಸುಮ್ಮನೆ ಕೈ ಮುಗಿದ್ರೆ 8,000 ಮಂದಿಗೆ ಮುಟ್ತೀಯಲ್ಲ. ಸಾಮರ್ಥ್ಯ ಎಷ್ಟು ದೊಡ್ಡದೈತೆ. ದೇವರ ಕೈ ಕೊಟ್ಟಾನಲ್ಲ, ಇದನ್ನು ಬಳಸಬೇಕಲ್ಲ ಮನುಷ್ಯ. ಏನು ಬುದ್ಧಿ ಕೊಟ್ಟಾನ ಇದನ್ನು ಕೆಟ್ಟದ್ದಕ್ಕೆ ಬಳಸಬಾರದು. ಸುಮ್ಮನೆ ಕೈಗಳನ್ನು ಬಳಸಿ ಬೇಲೂರು ಹಳೆಬೀಡುಗಳನ್ನು ನಿರ್ಮಾಣ ಮಾಡಲಿಲ್ಲೇನು? ಒಬ್ಬ ಕಲ್ಲು ಕೆತ್ತವ ಹಂಪಿ ನಿರ್ಮಾಣ ಮಾಡೋದು ಏನು? ಅವನಿಗೇನು ಬೇರೆ ಕೈ ಕೊಟ್ಟಿದ್ದು ನನ್ನ ದೇವರು? ಕೈ ಕೊಟ್ಟಾನಷ್ಟೆ. ಒಬ್ಬ ರೈತ ಸುಮ್ಮನೆ ಕೈ ಒಬ್ಬ ಅನ್ನ ಕಸ್ಕೊಂಡಾನ, ಇನ್ನೊಬ್ಬರ ತಾಟಿನೊಳಗೆ ಹಾಕಿದ ಅನ್ನ ಕಸ್ಕೊಳ್ಳೋಕ್ಕೂ ಕೈ ಬಳಸ್ಯಾನ. ಒಬ್ಬ ರೈತ ಅನ್ನ ಇಲ್ಲದ ತಟ್ಟೆಗಳಲ್ಲಿ ತಾನು ಬಿಸಿಲೊಳಗೆ ನಿಂತು ಅನ್ನವಿಲ್ಲದ ತಟ್ಟೆಗಳನ್ನು ತುಂಬ್ಯಾನ. ಅವನು ಧರ್ಮ ಅಲ್ಲೇನದು? ಬಳಸುವ ರೀತಿ ಅಷ್ಟೇ ಇದು. ಇದೇ ಬುದ್ಧಿಯನ್ನು ಬಳಸಿ ಒಬ್ಬ ಕಾಳಿದಾಸ ನಿರ್ಮಾಣ ಆದ, ಒಬ್ಬ